ನಾನು ನಮ್ಮ ಅಪ್ಪ ಅಮ್ಮ ಇವಾಗ ಮಲ್ಲೇಶ್ವರಂಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಅಲ್ಲೊಂದು ವೆಂಕಟೇಶ್ವರ ದೇವಸ್ಥಾನ ನ್ಯೂ ಇಯರ್ ಅಲ್ವಾ, ನ್ಯೂ ಇಯರ್ ದಿವಸ ಆದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅಲ್ಲೇ ಮಲ್ಲೇಶ್ವರಮಲ್ಲಿ ನಮಗೆ ಶಾಪಿಂಗ್ ಅಥವಾ ಅಪ್ಪ ಅಮ್ಮ ಏನಾದರೂ ಶಾಪಿಂಗ್ ಮಾಡ್ತಾರೇನೋ ಮಾಡಲಿ, ಅಲ್ಲೇ ನಿಮಗೆ ವ್ಲಾಗ್ ಸಿಗುತ್ತೆ ನೋಡಿ ಮುಂದೆ. ಓಕೆ ಎಲ್ಲರಿಗೂ ಹಾಯ್ ಗಾಯ್ಸ್, ನನ್ನ ಔಟ್ಫಿಟ್ ಹೆಂಗಿದೆ ಫಾರ್ಮಲ್ಸು ಕಮೆಂಟಲ್ಲಿ ತಿಳಿಸಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಗೈಸ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್ ಮಲ್ಲೇಶ್ವರಂಗೆ ಬಂದಿದ್ದೀವಿ ಗೈಸ್. ಅಲ್ಲಿ ನೋಡಿ ಟಿ ಟಿ ದೇವಸ್ಥಾನ ಹೋಗುವ ದಾರಿ, ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೇ ದೇವಸ್ಥಾನ ಸಿಗುತ್ತೆ, ದೇವಸ್ಥಾನ ದರ್ಶನ ಮಾಡಿಕೊಂಡು ಶಾಪಿಂಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಒಂಥರ ಕೂಲಾಗಿದೆ ಗೈಸ್ ವೆದರ್, ತುಂಬ ಕೋಲ್ಡು ಇಲ್ಲ, ಒಂಥರ ಮೈಲ್ಡ್. ಅಪ್ಪ ಇನ್ನೂ ಎಷ್ಟೊತ್ತಾಗುತ್ತಪ್ಪ? 2-3 ಮಿನಿಟ್ಸ್. 2-3 ಮಿನಿಟ್ಸ್. ಫೈನಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೊಂದು ಎಂಟ್ರೆನ್ಸ್ ಗೈಸ್. ನಾನು ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದಿಲ್ಲ. ನೀವು ಯಾವತ್ತಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಕಮೆಂಟ್ ಮಾಡಿ. ಟು ದರ್ಶನಂ. ಓಕೆ ಗೈಸ್ ಇದು ಯಾವುದೋ ಸೇಮ್ ಮಿನಿ ತಿರುಪತಿ ಥರನೇ ಅನ್ನಿಸ್ತದೆ. ಗೈಸ್ ನಾನು ವಿಡಿಯೋ ಆಫ್ ಮಾಡ್ತಾಯಿದ್ದೀನಿ, ಈಚೆಯಿಂದ ಬಂದಾದ್ಮೇಲೆ ಮಾಡ್ತೀನಿ ನೋಡಿ. ಆದರೆ ಒಂದು ಪಿಕ್ ತೆಗಿತೀನಿ. ಓಕೆ ಬಾಯ್. ಇದ್ದೀವಿ, ಸಖತ್ ಚೆನ್ನಾಗಿದ್ದಾರೆ ಗೈಸ್. ಬನ್ನಿ ಪ್ರಸಾದ ಇಸ್ಕೊಳ್ಳೋಣ ಈಗ. ಏನಮ್ಮ ಇದು? ಸ್ವೀಟು. ಹಾಂ ಏನು ಸ್ವೀಟು ಅಪ್ಪ? ಇದೇನಪ್ಪ ಇದು? ಚಿತ್ರಾನ್ನ ಅನ್ಸುತ್ತೆ, ಪುಳಿಯೋಗರೆ. ಇಲ್ಲ, ಅವಲಕ್ಕಿ ಥರ ಅನ್ನಿಸ್ತಾ ಇದೆ ನನಗೆ. ಮಗನೇ ಇದು ಅವಲಕ್ಕಿ ಅಲ್ಲ, ಪುಳಿಯೋಗರೆ. ಇಲ್ಲ, ಯೆಲ್ಲೋ ಕಲರು ನೋಡಿ ಗೈಸ್. ನೀನು ಇಷ್ಟು ಈಸ್ಕೊಂಡಿದ್ಯಾ? ಓಕೆ ಗೈಸ್, ಇದು ಅವಲಕ್ಕಿ ಥರ ಅನಿಸ್ತದೆ, ಚಿತ್ರಾನ್ನ ಅನಿಸ್ತದೆ, ಗೊತ್ತಿಲ್ಲ. ಬಟ್ ನಾನು ಟೇಸ್ಟ್ ಮಾಡೋಣ ಗೈಸ್. ಈ ದೇವಸ್ಥಾನದಲ್ಲಿ ಭಗವದ್ಗೀತಾನ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಇದು ಇಂಗ್ಲೀಷು, ಇದು ಕನ್ನಡ. ಒಂಚೂರು ಓದಿ ಜ್ಞಾನನ ಬೆಳೆಸ್ಕೊಳ್ಳೋಣ. 2025ಗೆ ಇನ್ನೂ ಏನಾದರೂ ಮೈಂಡು ನೋಡೋಣ. ಇದನ್ನಂತೂ ನಾನು ಓದ್ತೀನಿ ಗೈಸ್. ಭಗವದ್ಗೀತಾನ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಥ್ಯಾಂಕ್ಸ್ ಫಾರ್ ದಿಸ್ ಗೈಸ್. ಇವಾಗ ತಾನೇ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಸೊ ಇವಾಗ ನಾನು ಈ ಫಾರ್ಮಲ್ಸ್ಗೆ ಒಂದು ಶೂ ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಬನ್ನಿ ಶೂ ಹತ್ರ ಹೋಗೋಣ ಫಸ್ಟ್ ಗೈಸ್. ಇಲ್ಲಿ ನೋಡಿ ಸಾಯಿಬಾಬಾ ಟೆಂಪಲ್, ಕಾಂತಿ ಸ್ವೀಟ್ಸ್.
ನ್ಯೂ ಶೂ ಮ್ಯಾಕ್ಸ್ ಅಂತ. ಗೈಸ್ ನೀವು ಇಲ್ಲಿಗೆ ತೊಗೋಬೇಕು, ಚೆನ್ನಾಗಿರುತ್ತೆ ತುಂಬ. ಯಾವುದು? ಹಾಂ ಹಾಂ ನೋಡಿ ಗೈಸ್, ಈ ಥರ ಶೂಸ್ ಬರುತ್ತೆ ಇಲ್ಲಿ ಗೈಸ್. ಅವ್ರು ಇವಾಗ ತೋರಿಸಿದ್ರಲ್ಲ, ಬ್ರ್ಯಾಂಡೆಡ್ ಬರುತ್ತೆ ನೋಡಿ. ಬಾಟಾ ಇದೆ, ಡೋಲ್ಸ್ ಇದೆ, ಎಲ್ಲ ಇದೆ ಗೈಸ್. ವಾಕ್ರು, ಸ್ಯಾಂಡಲ್ಸು, ಬೆಲ್ಟ್ ವೇರ್ ಸ್ಲಿಪ್ಪರ್ಸು, ಆಮೇಲೆ ನಿಮಗೆ ವುಮೆನ್ಸ್ದು ಸಿಗುತ್ತೆ ನೋಡಿ. ಸ್ಯಾಂಡಲ್ಸ್ ಇದೆ ನೋಡಿ, ಇಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಂ ನೋಡಿ ಗೈಸ್, ಸ್ಟೈಂಗ್ದು ಸಿಗ್ತಾ ಇದೆ. ಆಮೇಲೆ ಈ ಕಡೆ ಬಂದರೆ ಇದು ವುಮೆನ್ಸ್ ಸೆಕ್ಷನ್ನೇ, ಒಳ್ಳೆ ಸ್ಟಾಕ್ ಇದೆ ಗೈಸ್. ನೀವು ಇಲ್ಲೊಂದ್ಸತಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ನೋಡಿ ಗೈಸ್, ಇದು ಮೆನ್ಸ್ದು. ಆಮೇಲೆ ಇದು ಕಿಡ್ಸ್ದಿದೆ, ಸಾಕ್ಸ್ ಸಿಗುತ್ತೆ ಕಿಡ್ಸ್, ಇದೆಲ್ಲ ಕಿಡ್ಸದು ನೋಡಿ. ಬನ್ನಿ ತಗೊಳ್ಳಿ. ಇದ್ರ ಹೆಸರು ನ್ಯೂ ಶೂ ಮ್ಯಾಕ್ಸ್ ಅಂತ. 500 rupees ಈ ಥರದ್ದು. ಹಾಂ ಹಾಂ ನೋಡಿ, ಈ ಥರದ್ದೆಲ್ಲ 500 ಸಿಗುತ್ತೆ ನೋಡಿ. ಹೆಸರಿದೆ ನ್ಯೂ ಶೂ ಮ್ಯಾಕ್ಸ್ ಅಂತ ನೋಡಿ ಗೈಸ್. ಇಲ್ಲಿ ಸ್ಪಾರ್ಕ್ ಸಿಗುತ್ತೆ, ಸ್ಪಾರ್ಕ್, LCR, ಕ್ಯಾಂಪಸ್. ಹಾಂ ತುಂಬ ಚೆನ್ನಾಗಿದೆ ಗೈಸ್. ಸೊ ಇವಾಗ ಶೂ ಜೊತೆ ಸಾಕ್ಸ್ ಬೇಕೇ ಬೇಕಲ್ವ, ಸೊ ಅದಕ್ಕೆ ಒಂದು ಹಾಫ್ ಸಾಕ್ಸ್ ತೊಗೋಬೇಕಂತ ಅನ್ಕೋತಾ ನೋಡಿ ಗೈಸ್. ಚಿಕ್ಕ ಮಕ್ಕಳದು. ಮಮ್ಮಿ ನೋಡಮ್ಮ, ಚಿಕ್ಕ ಮಕ್ಕಳು ಶೂ ನೋಡಿಲಿ, ಬೇಬಿ ಶೂಗಳು. ಇದೆಲ್ಲ ಏನೊಂದು UKG LKG ಮಕ್ಕಳದಿರುತ್ತೆ ಗೈಸ್. ಹಾಂ, ಇದು ಚೆನ್ನಾಗಿದೆ, ಮತ್ತು ಇದು ಚೆನ್ನಾಗಿದೆ. ಇದು ನೋಡು ಹಾಂ ಅಂತ ಅಂದ್ಕೊಂಡೆ. ಲೈಟ್ ಬರ್ತಾ ಇದೆ ತುಂಬ. ಸ್ವರಮಲ್ಲಿ ಎಲ್ಲ ಫುಲ್ಲು ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ ನ್ಯೂ ಇಯರ್ಗೆ. ತುಂಬ ಕ್ರೌಡೆಡ್ ಪೀಪಲ್ ಇದ್ದಾರೆ ಗೈಸ್. ತುಂಬ ಚೆನ್ನಾಗಿದೆ ನೋಡಿ, ಲೈಟಿಂಗ್ ಫುಲ್ ಎಲ್ಲ ಮಿಣ ಅಂತ ಅಂತಾರೆ ಮೇಲುಗಡೆ. ಗೈಸ್, ನಮ್ಮಮ್ಮ ಒಂದು ಬ್ಯಾಗ್ ತಗೊಂಡ್ರು ಅವ್ರಿಗೆ ಸಾಕಾಗಲಿಲ್ಲ. ಅವ್ರು ಏನೇ ಇದ್ರೂ ಇಲ್ಲಿಂದ ಒಂದು 2-3 ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಅವ್ರು ಏನಿರೋದು. ಹುಡುಕ್ತಾನೇ ಇರ್ತಾರೆ ಗೈಸ್. ಇವ್ರಿಗೆ ಒಂಚೂರು ಬ್ಯಾಗ್ ಅಂದರೆ ಹುಚ್ಚು ಗೈಸ್. ಮನೇಲಿ ಹತ್ತತ್ರ 7ರಿಂದ 8 ಬ್ಯಾಗ್ ಇದೆ. ಅದರಲ್ಲಿ ಯೂಸ್ ಮಾಡೋದು ಒಂದೇ ಒಂದು ಬ್ಯಾಗು. ಇದನ್ನು ತೊಗೊಂಡೋದ್ರೆ ಇದನ್ನು ಒಂದು 2 ಸತಿ ಫಂಕ್ಷನಿಗೆ ತೊಗೊಂಡೋಗ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಅಷ್ಟೇ ಮನೇಲಿ. ಚೆನ್ನಾಗಿದೆ ಬಂಗಾರಿ, ನೋಡು ಚೆನ್ನಾಗಿದೆ. ಕಡಲೆಕಾಯಿ ಎಲ್ಲಿ ನೋಡಿದೆ? ಕಡಲೆಕಾಯಿ ತುಂಬ ಜನ. ಯಪ್ಪ ಗೈಸ್, ಮಲ್ಲೇಶ್ವರಂ ಹತ್ರ ನ್ಯೂ ಇಯರಲ್ಲಿ ಬಂದರೆ ಇಲ್ಲಿ ನೋಡಿ ಗೈಸ್, ಡ್ರ್ಯಾಗನ್ ಫ್ರೂಟ್ ಇದೆ. ಓ ಗೈಸ್, ನಾನು ಅನ್ಲಿಲ್ವಾ ನೋಡಿ ಗೈಸ್, ನಾನು ಅನ್ಲಿಲ್ವಾ. ನಮ್ಮಮ್ಮ ಎಲ್ಲೋದ್ರು ಈ ಬ್ಯಾಗ್ ಒಂದು ಬಿಡಲ್ಲ. ಎಲ್ಲೋದ್ರು ಬ್ಯಾಗ್ ಹುಡುಕು. ಓ ಗೈಸ್, ನಮ್ಮಮ್ಮನ ಎಲ್ಲ ತಗೊಂಡಿಲ್ವೇನೋ ಅಂತ ಅನ್ಕೊಂಡೆ. ಆಗಲೇ 2 ಬ್ಯಾಗ್ ತೊಗೊಂಡೇ ಬಿಟ್ಟಿತ್ತು. ಸೌತೆಕಾಯಿ ಗೈಸ್, ಅದೇನು ಅಂತ ನಂಗೆ ಗೊತ್ತಾಗಬೇಕು. ಗೋಲ್ಡನ್ ಕಲರ್ ಒಂಥರ ಏನು, ಮೋಸ್ಟ್ಲಿ ಯಾವುದೋ ಟೆಂಪಲ್ ಇರ್ಬೋದು ಅನ್ಸುತ್ತೆ. ಏನಿರ್ಬೋದಪ್ಪ, ಟೆಂಪಲ್ ಏನಾ? ಗೈಸ್, ಟೆಂಪಲ್ ಗೈಸ್. ಆದರೆ ನಮ್ದು ಇವಾಗ ಶಾಪಿಂಗ್ ಕಂಟಿನ್ಯೂ ಆಗ್ತಾಯಿದೆ. ಗೈಸ್, ಇಲ್ಲೆಲ್ಲ ಜಾಸ್ತಿ ಟ್ರಾಫಿಕ್ ಗೈಸ್.
ಗೈಸ್ ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಗೈಸ್ ನೋಡಿ ಗೈಸ್, ನಮ್ಮ ಅಪ್ಪ ಯಾವಾಗಲೂ ರೇಗಿಸ್ತಾನೆ ಇರ್ತಾರೆ ನಮ್ಮ ಅಮ್ಮನ, ಬ್ಯಾಗ್ ತಗೋ ಅಂತ. ಸೊ ಯಾವಾಗಲೂ ನಮ್ಮ ಅಮ್ಮಗೆ ಹೇಳಿದ್ನಲ್ಲ, ಬ್ಯಾಗಿನ ಹುಚ್ಚು. ಗೈಸ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಗೈಸ್. ಇವೆಲ್ಲ 100 ಅಂತೆ, ಇದೊಂದು ಮಾತ್ರ ಇವೆಲ್ಲ 200. 200 ಮಗನೇ, ಇದು 100. ಹೌದೌದು, ಇದು 150 ಮಾಡ್ಕೊಡ್ತಾರೆ. 150 ಅಂತ ಇದು ಮಾಡ್ಕೊಡ್ತಾರೆ ಅವರು. ಗೈಸ್ ದೊಡ್ಡದಿದೆ ಗೈಸ್, 200 ವರ್ತಿದೆ, ಆದರೆ 150 ಅಂತಂತಾರೆ. ಅದಕ್ಕೆ ಗೈಸ್ ಇಂಡಿಯನ್ ಮದರ್ಸ್ ಅಂತ ಕರೆಯೋದು, ಇಂಡಿಯನ್ ಮದರ್ ಫಾದರ್ಸ್. ಎಷ್ಟು 150 ಸಖತ್ ವರ್ತಿದೆ ನೋಡಿ ಗೈಸ್. ಬ್ಯಾಗ್ ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ. ಶಾಪಿಂಗ್ ಮಾಡೋದು ಹೌದು ಗೈಸ್, ಇಲ್ಲೆಲ್ಲ ಶಾಪಿಂಗ್ ಮಾಡೋದಂತ ನೀವು ಮಿಸ್ ಮಾಡ್ಕೊಡ್ಲೇ. ಜೋಡಿ 30 ಮೂರಾ ಅವ್ರ ಜೋಡಿಗೆ 30 ಅಂತ. ಅದು ನಾನು ಇದೀನಲ್ಲ ಅದಕ್ಕೆ ಹಾಕೊಂಡು ಕೊಡ್ತಾರೆ ನೋಡಿ, ನನಗೆ ಹೆಂಗೆ ಇನ್ಫ್ಲೂಯೆನ್ಸ್ ಇದೆ ಗೈಸ್. ನನಗೆ ಒಂದು ಚೂರು ಇಷ್ಟ. ನಿಮಗೆ ಎಷ್ಟಿಷ್ಟ ಅಂತ ಕಾಮೆಂಟ್ ಮಾಡಿ. 100ಗೆ ಎಷ್ಟು ಪರ್ಸೆಂಟೇಜ್ ಇಷ್ಟ, 100% ಎಷ್ಟು ಪರ್ಸೆಂಟೇಜ್ ಇಷ್ಟ ಅಂತ ನೀವು ಕಮೆಂಟ್ ಮಾಡಿ. ನೋಡಿ ಗೈಸ್, ನಮ್ಮಮ್ಮ ತಿಂತಾಯಿದ್ದಾರೆ. ಆದರೂ ಒಂಥರ ನನಗೆ ಇದು ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅದು ಗೈಸ್. ನನಗೇನಿದೆ ಚಿರುಮುರಿನೇ ನನಗೆ ಇಷ್ಟ ಆಗಲ್ಲ, ನನಗೆ ಎಲ್ಲೋ ಒಂದು ಚಿರುಮುರಿ. 2000 years later. ಹಾಯ್ ಗೈಸ್, ಇವಾಗ ನಾವು ನಾನ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ನಾಟಿ ದೊನ್ನೆ ಬಿರಿಯಾನಿ ಮನೆ ಅಂತ ನೋಡಿ. ನಾಟಿ ದೊನ್ನೆ ಬಿರಿಯಾನಿ ಮನೆ ಏನಪ್ಪ, ಇದು ಮೂಡಲ್ಪಾಳ್ಯ ಕಲ್ಯಾಣ ನಗರ ಹತ್ರ ಇದೆ. ತುಂಬ ಚೆನ್ನಾಗಿದೆ ಹೋಟ್ಲು, ಬಸ್ ಸ್ಟಾಪ್ ಪಕ್ಕದಲ್ಲಿ ಇದೆಯಂತೆ. ಸೊ ಇವಾಗ ಆರ್ಡ್ರು ನಮ್ಮ ಅಪ್ಪನೇ ಕಾರಣ. ಅಪ್ಪ ಆರ್ಡ್ರ್ ಏನಪ್ಪ? ಹಾಂ ಹಾಂ 8 ವರ್ಷ ಎಲ್ಲ ಒಂದು 22 ಜನ ಸೇರಿದ್ವಿ. ಚೆನ್ನಾಗಿರುತ್ತೆ ಟೇಸ್ಟು. ಅವಾಗ ನೀನು ಚಿಕ್ಕವನಾಗಿದ್ದೆ. ತೋರಿಸು ಹೋಟೆಲು ಚೆನ್ನಾಗಿದೆ ತುಂಬ. ಹೌದು ಗೈಸ್, ನನಗೂ ಇಲ್ಲಿ ನೆನಪಿದೆ, ಇನ್ನೂ ಫೋಟೋಸ್ ಎಲ್ಲ ಇದೆ ಪೆನ್ ಡ್ರೈವಲ್ಲಿ. ಸೊ ಗೈಸ್, ನಾನು ಅಲ್ಲಿ ಕೇಕ್ ಕಟ್ ಮಾಡಿದ್ದು. ಇಲ್ಲಿ 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 ಎಲ್ಲ ಕಡೆ ಒಂದು 25 ಮೆಂಬರ್ಸ್ ಬಂದಿದ್ವಿ. ಅದರಲ್ಲಿ ಗೈಸ್ ನಂದು ಬರ್ತ್ಡೇ ಪಾರ್ಟಿ ಇಲ್ಲೇ ಆಗಿದ್ದು, ಈ ಹೋಟ್ಲಲ್ಲಿ. ಇವಾಗ ದೊಡ್ಡವನಾಗಿ ಇವಾಗ ಬಂದಿದ್ದೀವಿ. ಅವತ್ತಿನ ಬಂದಿರಲಿಲ್ಲ, ಇಲ್ಲ ಒಂದ್ಸಲ ಬಂದಿದ್ವಿ, ನಾವಿಬ್ಬರೇ ಬಂದಿದ್ವಿ, ಪಪ್ಪನೂ ನಾನು ಬಂದಿದ್ವಿ. ಗೈಸ್ ನನಗೆ ಹೋಟ್ಲಲ್ಲಿ ತುಂಬ ಮೆಮೊರಿಗಳಿದೆ ಗೈಸ್. ಈ ಹೋಟ್ಲಲ್ಲಿ ನನಗೆ ತುಂಬ ಮೆಮೊರಿಗಳಿದೆ. ಚಿಕನ್ ಕಬಾಬ್ ಮಾತ್ರ ಬಂದಿದೆ, ಯಾಕಂದರೆ ಇಲ್ಲಿ ತುಂಬ ರಶ್ ಇದೆ ನೋಡಿ. ಚಿಕನ್ ಕಬಾಬ್ ಯಾಕಂದರೆ ಗೈಸ್ ಇಲ್ಲಿ ತುಂಬ ರಶ್ ಇದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫುಡ್ಡು ಎಲ್ಲ ಚೆನ್ನಾಗಿರುತ್ತೆ ಗೈಸ್. ಇವಾಗ ಬ್ಯಾಟಿಂಗ್ ಶುರು ಮಾಡೋಣ. ಹೌದು ಗೈಸ್, ನಮ್ಮಪ್ಪ ಒಂಚೂರು ನಾನ್ ವೆಜ್ ತಿನ್ನಲ್ಲ. ವೆಜ್ಜು ಅಂದರೆ ಅನ್ನ ಸಾಂಬಾರು ಹಪ್ಳ ಇಷ್ಟ ಗೈಸ್ ನಮ್ಮಪ್ಪ ತಿನ್ನೋದು. ಗೈಸ್ ಟೇಸ್ಟಿಂಗ್ ನೋಡಿ ಗೈಸ್, ಚಿಕನ್ ಟಿಕ್ಕಾನೇ ಅನಿಸುತ್ತೆ ಇದು ಅಲ್ವಾ? ಚಿಕನ್ ಟಿಕ್ಕಾನೇ ಅನಿಸುತ್ತೆ. ಕಬಾಬ್ಗೆ ಇದನ್ನು ಕೊಡಲ್ಲ.
ಸಕ್ಕತ್ತಾಗಿದೆ ಗೈಸ್. ಟೇಸ್ಟ್ ಅಂತೂ A1 ನಂಬರ್ 1. ಒಳ್ಳೆ ಟೇಸ್ಟ್ ಗೈಸ್. ಎಗ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ, ನೋಡಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಅಪ್ಪ ಆರ್ಡ್ರ್ ಮಾಡಿದ್ದು, ನಾನಲ್ಲ. ಅಪ್ಪಗೆ ಮಂಚೂರಿಯೋ ನಾನ್ ವೆಜ್ ತಿನ್ನಲ್ಲ, ಆದರೆ ಎಗ್ ಐಟಮ್ ಅಂದರೆ ಅವ್ರಿಗೆ ಇಷ್ಟ, ಈ ಎಗ್ ರೈಸು ಎಗ್ ಮಸಾಲ ಎಲ್ಲ. ಸೊ ಅದಕ್ಕೆ ಅಪ್ಪ ಇವತ್ತೊಂಚೂರು ಡಿಫ್ರೆಂಟಾಗಿ ಹೆಂಗೋ ಎಗ್ ಬುರ್ಜಿ ಎಗ್ ಮಸಾಲ ತಿಂತಾನೆ ಇರ್ತೀವಿ. ಸೊ ಅದಕ್ಕೆ ಅಪ್ಪ ಇವತ್ತೊಂದು ಚೇಂಜ್ ಇರಲಿ ಅಂತ ಎಗ್ ಮಂಚೂರಿಯನ್ನು ಆರ್ಡ್ರ್ ಮಾಡಿದ್ದಾರೆ. ಇದು ನಮ್ಮ ಅಮ್ಮಂಗೆ. ಇವಾಗ ಇದಂಗಿದೆ ಅಂತ ಇದನ್ನು ಟ್ರೈ ಮಾಡಿಬಿಡೋಣ ಗೈಸ್. ಒಂಥರ ಸಾಫ್ಟಾಗಿದೆ. ಮೊಟ್ಟೆ ಬಂತು ಈಚೆ ಕಡೆ ಗೈಸ್. ಗೈಸ್ ತುಂಬ ಚೆನ್ನಾಗಿದೆ, ಒಂಥರ ಸೇಮ್ ಮಂಚೂರಿಯನ್ ಥರ ನೋಡಿ ಗೈಸ್. ನೋಡಿ ಸೇಮ್ ಈ ಕೋಟಿಂಗ್ ಬರುತ್ತಲ್ಲ, ಈ ಕೋಟಿಂಗ್. ಸೊ ಗೈಸ್ ಅಪ್ಪ ಅಮ್ಮ ಸೋಡಾ ತೊಗೊಂಡ್ರು. ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇಷ್ಟ ಇಲ್ಲ. ಇವಾಗ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ ಗೈಸ್. ಒಂದು ರುಮಾಲ್ ರೊಟ್ಟಿ. ಇವಾಗ ಅದಕ್ಕೆ ಅಂಕಲ್ ಅವರು ಮಟನ್ ಕರಿ ತಗೊಬರಕ್ಕೆ ಹೋಗಿದ್ದಾರೆ. ಬಿಸಿ ಇದೆ ಗೈಸ್. ಇವಾಗ ರುಮಾಲ್ ರೊಟ್ಟಿ ಜೊತೆಗೆ ಮಟನ್ ಕರಿನೂ ಬಂದಿದೆ ನೋಡಿ ಗೈಸ್. ಪೀಸುನಲ್ಲಿ ಮೂಳೆ ನೋಡಿ, ಪೀಸಸ್ ನನಗೆ ಯಾವುದು ಇಷ್ಟ ಇರೋದೇ ಬಂದಿಲ್ಲ. ಸೊ ಗೈಸ್ ಇದು ನಮ್ಮ ಅಮ್ಮಂಗೆ ಹೋಗುತ್ತೆ. ಸೊ ಗೈಸ್ ಗೀ ರೈಸ್ ರೆಡಿ ಇರುತ್ತಲ್ಲ, ಗೀ ರೈಸ್ ಮಾಡಬೇಕು. ಬಿರಿಯಾನಿ ರೈಸ್ ರೆಡಿ ಇರುತ್ತೆ, ಕೊಡ್ತೀನಿ. ಅದೇ ವೈಟ್ ರೈಸ್ ಕೊಡ್ತೀನಿ. ಮಟನ್ ಪೀಸ್ ಚೆನ್ನಾಗಿದೆ. ನಮ್ಮಮ್ಮ ನೋಡಿ ಇಲ್ಲಿ ತಗೊಂಡು ನೋಡ್ಕೊ ನಾನು ಹೇಗೆ ತಿಂತೀನಿ ಅಂತ. ಯಾಕಂದರೆ ನಂಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ, ಅದರಲ್ಲೂ ಮಟನ್ ಅಂದರೆ ನನಗೆ ತುಂಬ ಇಷ್ಟ. ವಾ ಬಂದು ಟೇಸ್ಟ್ ಮಾಡಿ ಗೈಸ್. ಮಟನ್ ಪೀಸ್ ಅಂತೂ ನೀವು ಕೇಳೋಂಗೆ ಇಲ್ಲ ಗೈಸ್, ಸಖತ್ತಾಗಿ ಬಂದಿದೆ. ಜೊತೆ ಹಂಗೆ ಕಲ್ಸ್ಕೊಂಡು ತಿಂತಾಯಿದ್ರೆ ನಾವು ಅವಾಗಲೇ ತಿಂದಿದ್ದು ಕಬಾಬು ನೋಡಿ. ಇದೇ ಟಿಕ್ಕಾ, ಚಿಕನ್ ಟಿಕ್ಕಾ. ಗೀ ರೈಸು ಹಾಗೆ ಬಂದ್ಬಿಟ್ಟಿದೆ ನೋಡಿ. ಚಿಕನ್ ಟಿಕ್ಕಾ ಗೀ ರೈಸ್. ಅದಕ್ಕೆ ಏನಪ್ಪ ದಾಲ ಗ್ರೇವಿನಾ ಪಪ್ಪ? ಅದಕ್ಕೆ ಹಾಲು ಗೈಸ್. ಇವಾಗ ಚಿಕನ್ ಟಿಕ್ಕಾ ಒಂದು ಟೇಸ್ಟ್ ಮಾಡಬೇಕು ಗೈಸ್. ಬಿಸಿ ಇದೆ, ತುಂಬ ಬಿಸಿ ಇದೆ ಗೈಸ್. ನಲ್ಲಿ ಮೂಳೆ ತುಂಬ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಚಿಕನ್ ಟಿಕ್ಕನ ಟೇಸ್ಟ್ ಮಾಡ್ತಾ ಇದ್ದೀವಿ. ಸರ್ ಇದಕ್ಕೆ ಇದು ಚಟ್ನಿ ಚಿಕನ್ ಟಿಕ್ಕಾ ಗೈಸ್. ಚಿಕನ್ ಟಿಕ್ಕಾ ಗೈಸ್. ಈ ಚಟ್ನಿ ನೋಡಿ ಗೈಸ್, ಈ ಚಟ್ನಿ ಇದಕ್ಕೆ ಕಾಂಬಿನೇಷನ್. ಹಿಂಗೆ ಹಚ್ಕೊಂಡು ಒಂಚೂರು ಈ ಥರ ಗೈಸ್. ತುಂಬ ಚೆನ್ನಾಗಿದೆ ಗೈಸ್, ಅಲ್ಟಿಮೇಟ್ ಆಗಿದೆ. ಟೇಸ್ಟು ಹೇಳ್ಕೊಳಕ್ಕಾಗ್ತಲ್ಲ, ಅಂದರೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತದೆ. ಸೂಪರ್ ಆಗಿದೆ. ನಾನೇನೋ ಚಿಕನ್ ಟಿಕ್ಕಾ ಏನೋ ಇದೆ. ಸೊ ಗೈಸ್ ಇವಾಗ ಮೊಬೈಲಲ್ಲಿ ಚಾರ್ಜು ಕಮ್ಮಿ ಇದೆ. ಸೊ ಅದಕ್ಕೆ ಇವಾಗ ಇನ್ನೇನು ಮೊಬೈಲ್ ಚಾರ್ಜ್ ಎಂಡ್ ಆಗಿಬಿಡುತ್ತೆ.
ಸೊ ಇವಾಗ ಯಾವ ಕ್ಷಣದಲ್ಲಿ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ, ಆಯ್ತು. ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇವಾಗ ನಾನು ಮನೆಗೆ ಬಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಸಪೋರ್ಟ್ ಮಾಡಿ. ಸೊ ಎಲ್ಲರಿಗೂ ಬಾಯ್. ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.